I'm not the trouble. I'm the truth. I'm the truth. ವೆಲ್ಕಮ್ ಫ್ರೆಂಡ್ಸ್, ಇವತ್ತು ನಮ್ಮ ಹತ್ರ ಗೇಮ್ ಚೇಂಜರ್ ಥೋಡೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಕೊಟ್ರ ದಿಲ್ ರಾಜ್ ಫಿಲ್ಮ್ ಪ್ರೊಡ್ಯೂಸರ್ ಅವ್ರು ಯಾವಾಗ ಅನೌನ್ಸ್ಮೆಂಟ್ ಕೊಟ್ರಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗ್ಯದ, ಪೋಸ್ಟ್ಮೆಂಟ್ ಆಗ್ಯದ. ತೋ ಅಸಲಕ್ಕೆ ಸ್ವಲ್ಪ ಡೌಟ್ ಉಂಟು ನನಗೆ. ತೋ ಒಂದೊಂದೇ ಡೀಟೇಲಾಗಿ ನಾವು ಮಾತಾಡ್ತಾ ಅವ್ರಿಗೆ ಪಲ್ಲಿ ವಿಡಿಯೋಕ್ಕೆ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತೋ ಇಲ್ಲಿ ಅನೌನ್ಸ್ಮೆಂಟ್ ಕೊಟ್ಟಾರ, ಟೇಲರ್ ಆಗಲಿ ಮತ್ತು ಮೂವಿ ಲೆಂತ್ ಆಗಲಿ, ಮತ್ತು ಇಲ್ಲಿ ಮೂವಿ ಯಾವಾಗ ರಿಲೀಸ್ ಆಗ್ತದೆ, ಇದು ಮೂವಿ ಏನು ಡೇಟ್ ಇತ್ತಲ್ಲ ಪಲ್ಲಿ ಚೇಂಜ್ ಮಾಡಿ ಮತ್ತು ಇನ್ನೊಂದು ಡೇಟ್ ಇಡ್ಲತ್ತಾರೆ. ಇಲ್ಲಿ ಇದೊಂದು ಪಾಯಿಂಟ್ ಅದ. ಮತ್ತು ಇನ್ನು ಫಿಲ್ಮ್ ಇನ್ನೊಬ್ಬರು ನೋಡಿಬಿಟ್ರದ ಅವ್ರಿಗೆ ಮೂವಿ ಮುಟ್ಟ ಎಷ್ಟಾಗಿದೆ ಅಂತ. ಇದು ಮೂವಿ ಒಂದು ಪ್ರೀ ಈವೆಂಟ್ ಫಂಕ್ಷನ್ ಎಲ್ಲಿ ಮಾಡ್ತಾರೆ ಇವೆಲ್ಲ ಅಪ್ಡೇಟ್ ಆಗ. ಫಸ್ಟ್ ನಾವು మాట్లాడಬೇకంటే ఇది మూవీ లెంత్ ఇరదా 2 hours 45 minutes. సినిమా కూడా లెంత్ విషయంలో మాకు 2 గంటల 45 నిమిషాల కంటే ಇದು ಓಕೆ. ನಾರ್ಮಲ್ ಲೆಂತ್ ನಾವು ಅಂತೀವಲ್ಲ, ಒಂದು ನಾರ್ಮಲ್ ಮೂವಿಗೆ ನಾರ್ಮಲ್ ಲೆಂತ್ ಓಕೆ, ಟೈಮ್ ಬರಾಬರ್ ಸೆಟಪ್ ಮಾಡೋದಿಲ್ಲಿ. ಹಂಗೆ 3 ಗಂಟೆ 20 ನಿಮಿಷ ಅಲ್ಲಿ 3 ಗಂಟೆ ಮೂವಿ ಇತ್ತು. ಥೋಡೆ ಮಂದಿ ಎಲ್ಲತ್ತಿರಲ್ಲ 3 ಗಂಟೆ ಮೂವಿ ಅದಪ್ಪ ಮುಟ್ಟ ದುಡ್ಡದಾತ ಅಂತ. ಥೋಡೆ ಮಂದಿ ಎಲ್ಲತ್ತಿರ ಪುಷ್ಪ ಮೂವಿ ಅಲ್ಲಿ ಮತ್ತು ಆ್ಯನಿಮಲ್ ಮೂವಿ ಅಲ್ಲಿ. ಸೊ ಇದು ಮೂವಿ ಓಕೆ 2 hours 45 minutes ಇಲ್ಲಿ ಕರೆಕ್ಟ್ ಅದ. ಬಟ್ ಸೆಕೆಂಡ್ ಪಾಯಿಂಟ್ ಬಗ್ಗೆ ನಾವು ಮಾತಾಡಬೇಕಂದ್ರೆ ಫಿಲ್ಮ್ ಪ್ರೊಡ್ಯೂಸರ್ ಇನ್ನೊಂದು ಪಾಯಿಂಟ್ ಏನಂದ್ರು, ಇದು ಮೂವಿ ಟೇಲರ್ ರಿಲೀಸ್ ಅಲ್ಲತ್ತದ 1ನೇ ತಾರೀಕು. ಟೇಲರ್ ನನ್ನ ಫೋನ್ನಾಗ ರೆಡಿ ಅಂತಂದರು. ಇನ್ನೊಂದು ಡೌಟ್ ಇಲ್ಲಿ ನನಗೆ ಯಾಕೆ ಬಂತಂದ್ರು, ಟೇಲರ್ ರೆಡಿ ಅಂತಂದ್ರೆ ಮತ್ತು ಇಲ್ಲಿ ಟೇಲರ್ನ ಸ್ವಲ್ಪ ವರ್ಕ್ ಪೆಂಡಿಂಗ್ ಅಂತಂದ್ರೆ, ಅಂದ್ರೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗ್ಯದ. ಬಟ್ ಇಲ್ಲಿ ಏನು ಪೆಂಡಿಂಗ್ ಅದ, ಟೇಲರ್ ಏನೋ ಕಟ್ ಮಾಡಿಲ್ಲ, ಏನೇನೋ ಬ್ಯಾಕ್ಗ್ರೌಂಡ್ BGM ಅಲ್ಲಿ ಸೌಂಡ್ ಡಿಸೈನಿಂಗಲ್ಲಿ ಈ ಥರ ಏನೋ ಸೆಟಪ್ ಮಾಡಬೇಕಾ, ಅದೊಂದು ಪಾಯಿಂಟ್ ನನಗೆ ಇಲ್ಲಿ ಡೌಟ್ ಅದ. ಯಾಕಂದ್ರೆ ಅದೇ ಅಂದ ಡೇಟಿಗೆ ರಿಲೀಸ್ ಆದ ಏನು ಮತ್ತು ಇಲ್ಲಿ ಪೋಸ್ಟ್ಪೋನ್ ಆಗೋದು ಚಾನ್ಸ್ ಅದ. ట్రైలర్ నా ఫోన్లో ఉంది. ಒಂದು ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಚಿರಂಜೀವಿ ಸರ್ ಇದು ಮೂವಿಗೆ ನೋಡಿಬಿಟ್ರಂತ. ಇದಕ್ಕಿಂತ ಪೈಲೇನೋ ಫಸ್ಟ್ ಮೂವಿ ನೋಡ್ರಂತಂದ್ರೆ ಅವರು. ಬಟ್ ಇಲ್ಲಿ ನಿನ್ನೆ ಇದು ಮೂವಿ ನೋಡ್ರಂತಂದ್ರೆ 1 o'clock చిరంజీవి గారికి ఫోన్ చేశాను. ನಾ 1 ಗಂಟೆಗೆ ಸರ್ಗೆ ಫೋನ್ ಮಾಡಿ ಹೇಳಿದೆ. ಮತ್ತು ಇಲ್ಲಿ 2 hours 45 minutes ಮೂವಿ ನೋಡ್ಲಿಕ್ಕೆ ಕುಂತಿರೋರು. ಮತ್ತು ಇಲ್ಲಿ ಇವೆಂಟಿಗೆ ಬಂದಿನಿ, ಅದು ಅವಾಗ ಫೋನ್ ಬಂತು ಸರ್ದು. ಸೊ ಮೂವಿ ನನಗೆ ಮುಟ್ಟ ಎಷ್ಟಾಗಿದೆ ಇಲ್ಲಿ ಫ್ಯಾನ್ಸ್ಗಳಿಗೆ ಹೇಳಂತ ಅಂದರಂತವ್ರು. ಸೊ ಇದೊಂದು ಪಾಯಿಂಟ್ ಅದ. ಆ್ಯಕ್ಚುಲಿ 2 hours 45 minutes ಒಳಗೆ ಮೂವಿ ಒಳಗೆ ಏನು ಇದು ಇದ್ದಿರ್ಬೇಕು ಸ್ಟೋರಿ, ಅದೊಂದು ಪಾಯಿಂಟ್ ಅಂತಿರ್ತದೆ. ಬಟ್ ಇಲ್ಲಿ ಒಂದು ಪೊಲಿಟಿಕಲ್ ಡ್ರಾಮಾ ಸ್ಟೋರಿ ಅದ. 2 ಗೆಟಪ್ ಇಲ್ಕೆ 3 ಗೆಟಪ್ ಇದು ಸ್ಟೋರಿ ಇರ್ಬೋದು. ಅಂದರೆ 1980 1970 ಮತ್ತು ಇಲ್ಲಿ 2024 ಸ್ಟೋರಿ. ಅಂದರೆ ಇಲ್ಲಿ ರೀಸೆಂಟ್ಲಿ ರಾಮಚಂದ್ರ ಏನು ಲುಕ್ ಅದಲ್ಲ ಅದೇ ಪಾಯಿಂಟ್ ನಮಗೆ ಅನ್ಸೋದು. ಇಲ್ಕೆ ಡಬಲ್ ರೋಲ್ ಕ್ಯಾರೆಕ್ಟರ್ ಇದು ಪಾಯಿಂಟ್ ಅಂತ ಇಲ್ಕೆ ಟ್ರಿಬಲ್ ಇರ್ಕೆ ಡಬಲ್ ರೋಲ್ ಕ್ಯಾರೆಕ್ಟರ್ ಅಂತ ರಾಮಚಂದ್ರ ನಮಗೆ ಕಾಣ್ಲತ್ತ ನೋಡೋ ಮಟ್ಟಿಗೆ. ಬಟ್ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಜರ್ಗಂಡಿ. ಅದಾದ್ಮೇಲೆ ರಾಮ್ ಮಚ್ಚ ಸಾಂಗ್ ರಿಲೀಸ್ ಆಯಿತು. ಮತ್ತು ರೀಸೆಂಟ್ಲಿ ಇನ್ನೊಂದು ಸಾಂಗ್ ರಿಲೀಸ್ ಆಗಿದೆ. ಮತ್ತು ಇನ್ನೊಂದು ಸಾಂಗ್ ರಿಲೀಸ್, 4th ಏನೋ ಸಾಂಗ್ ರಿಲೀಸ್ ಆಗಲ್ಲ. 4th ಮೇ ಬಿ ಅವೇಲಿ 4th ಸಾಂಗ್ ರಿಲೀಸ್ ಆಗ್ಯದ. ಬಟ್ ಏನೋ ಕೇಳೋ ಮಟ್ಟಿಗೆ ಸರಿಯಾಗದ, ಓಕೆ ನೋಡೋ ಮಟ್ಟಿಗೆ ಸರಿಯಾಗದ. ನನಗೆ ರಾಮ್ ಮಚ್ಚ ಸಾಂಗ್ ನನಗೆ ಮುಟ್ಟ ಇಂಟ್ರೆಸ್ಟಿಂಗ್ ಅನಿಸಿದೆ. ಯಾಕಂದ್ರೆ ಕ್ಯಾಮ್ರಾ ವರ್ಕಲ್ಲಿ, ಸೌಂಡ್ ಡಿಸೈನಿಂಗಲ್ಲಿ, ಕೊರಿಯೋಗ್ರಫಿಯಲ್ಲಿ ಇಂಟ್ರೆಸ್ಟಿಂಗ್ ನನಗೆ ಅನಿಸಿತು. ತೋ ಶಂಕರ್ ಫಿಲಿಮ್ನಲ್ಲಿ ಥೋಡೆ ಸ್ಪೆಷಲ್ ಚೀಸ್ ಅಂತರ್ಗ ಮಾಡ್ತಾರೆ, ಸಾಂಗ್ ಒಳಗೆ ಅಂತರ್ಗ ಅವ್ರು ಡಿಸೈನಿಂಗ್ ಅವ್ರು ಮಾಡ್ತಾರೆ. ನೋಡೋ ಮಟ್ಟಿಗೆ ಲುಕ್ ಒಂದು ಗ್ರ್ಯಾಂಡ್ ಲೆವೆಲ್ದಾಗ ನಮಗೆ ಅನಿಸ್ತಾವ. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಬಾಲಿವುಡ್ಲಾಸೆ ಕರಣ್ ಜೋಹರ್ ಮಾಡ್ತಾರಲ್ಲ, ಬಿಗ್ ಸೆಟಪ್ ಇಟ್ಟಿಗೆಸಿ, ಬಿಗ್ ಪ್ರೊಡಕ್ಷನ್ ಹೊಲ್ದಾಗ ಮೂವಿ ರೆಡಿ ಮಾಡಿಗೆಸಿ, ತೋ ಬಿಗ್ ರಿಚ್ ಫ್ಯಾಮಿಲಿ ತೋರಿಸ್ತಾರಲ್ಲ ಒಂದು ಫ್ಯಾಮ್ಲಿಗೆ. ಸೊ ಆ ಥರ ಇಲ್ಲ. ಬಟ್ ಓಕೆ, ಇಲ್ಲಿ ಶಂಕರ್ ಫಿಲ್ಮ್ ಮಾಡೋದು ಕ್ಯಾರೆಕ್ಟರ್ ಏನು ಅಂತೀವಲ್ಲ, ಅವರು ಗ್ರೌಂಡ್ ವರ್ಕಲ್ಲಿ ಸೊಸೈಟಿ ಒಳಗೆ ಏನು ಪ್ರಾಬ್ಲಮ್ ಆಗತ್ತದ, ಸ್ಟೇಟ್ ಒಳಗೆ ಏನು ಪ್ರಾಬ್ಲಮ್ ಆಗತ್ತದ, ಅದು ಫಿಲ್ಮ್ನಲ್ಲಿ ತೋರ್ಸ್ಲಿಕ್ಕೆ ಅವ್ರು ಕೋಶಿಶ್ ಮಾಡ್ತಾರೆ. ಇದಕ್ಕಿಂತ ಮೇಲೆ ಎಷ್ಟೋ ಮೂವಿಗಳು ನೋಡಿ, ಓಕೆನಾ, ಇಂಡಿಯನ್ 2 ಮೂವಿ ಒಳಗಲ್ಲಿ ಮತ್ತು ಅಪರಿಚಿತ್ ಮೂವಿಯಲ್ಲಿ ಇದಕ್ಕಿಂತ ಮೇಲೆ ಎಷ್ಟೋ ಮೂವಿಗಳು ಅವ್ರು ಮಾಡಿದ್ರೆ. ಇದೇ ಥರ ಜಾನರ್ದಾಗ ಅವ್ರು ಮೂವಿ ತೆಕ್ಕತ್ತ ಬಂದರೆ ಇದೊಂದು ಆ್ಯಕ್ಷನ್ ಒಂದು ಪೊಲಿಟಿಕಲ್ ಡ್ರಾಮಾ ಫಸ್ಟ್ ಟೈಮ್ ಮೇ ಬಿ ನಾಯಕ್ ಮೂವಿನೂ ಮಾಡಿದ್ರಲ್ಲ, ಇವರೇ ಮಾಡಿದ್ರೆ ಇದೊಂದು ಪಾಯಿಂಟ್ ಅಂತರ್ಗ ಅದ. ಬಟ್ ನೋಡಮ್ ಇದು ಮೂವಿ ಹೆಂಗಿರ್ಬೋದು. ತೋ ಚಿರಂಜೀವಿ ಸರ್ಗೆ ಇದು ಮೂವಿ ಅಂತರ್ಗ ಇಷ್ಟ ಆಗಿದೆ ಅಂತ. ಇದು ಮೂವಿ ಒಂದು ಗ್ರ್ಯಾಂಡ್ ಲೆವೆಲ್ ಫಂಕ್ಷನ್ ಮಾಡ್ಲತ್ತರ ಆಂಧ್ರನಲ್ಲಿ. ಪರ್ಮಿಷನ್ ತೊಗೊಳಕ್ಕೆ ಹೋಗ್ಯಾರ ಡಿಪ್ಟಿ CM ಪವನ್ ಕಲ್ಯಾಣ್ ಸರ್ದು. ತೋ ಪರ್ಮಿಷನ್ ಅಂತ ಕೊಡ್ತಾರೆ ಡೆಫಿನೆಟ್ಲಿ. ಅದು ಮೂವಿ ಫಂಕ್ಷನ್ ಹೆಂಗೆ ರೆಡಿ ಮಾಡ್ತಾರೆ, ಎಷ್ಟು ಪಬ್ಲಿಕಲ್ಲಿ ಬರ್ಬೋದು. ಯಾಕಂದ್ರೆ ಆಂಧ್ರ ಕಡೆಗೆ ಫಂಕ್ಷನ್ ಆಯ್ತಾರೆ ಮತ್ತು ಇಲ್ಲಿ ತೆಲಂಗಾಣ ಕಡೆಗೆ ಫಂಕ್ಷನ್ ಹೆಂಗೆ ಮಾಡ್ಬೋದು. ಇಲ್ಲಿ ರೀಸೆಂಟ್ಲಿ ನಾವು ನೋಡಿವಲ್ಲ ಪುಷ್ಪ 2 ಮೂವಿ ಸಲಕ್ಕೆ ಸಂಧ್ಯಾ ಥಿಯೇಟರ್ನಲ್ಲಿ ಏನು ಘಟನೆ ಆಗಿದ್ದು, ಕ್ರೌಡ್ ಜಮಾ ಆಗಿ ಸಲಕ್ಕೆ ಅಂತ ಪರಿ ಪಬ್ಲಿಕ್ ಈಗ ಬರ್ತದ ಏನೋ ಬರಲ್ಲ ಇಲ್ಲಿನೋ ಡೌಟ್ ಅದ. ಮತ್ತು ರೀಸೆಂಟ್ಲಿ ಇನ್ನೊಂದು ನೋಡಿದೆವು, ದೇವರ ಮೂವಿ ಪ್ರೀ ಈವೆಂಟ್ ಫಂಕ್ಷನ್ ಸಲಕ್ಕೆ NTR ಅವರು ಫಂಕ್ಷನ್ ಕ್ಯಾನ್ಸಲ್ ಮಾಡಿದೆ. ಯಾಕಂದ್ರೆ ಅಷ್ಟು ಕನ ಕ್ರೌಡ್ ಬಂದಿತ್ತು. ಸೊ ಇದನ್ನು ನನಗೆ ಅನ್ಸದ, ಒಂದು ಸಣ್ಣ ಫಂಕ್ಷನ್ ಮಾಡ್ತಾರೆ ಒಂದು ಅಪಾರ್ಟ್ಮೆಂಟ್ ಒಳಗೆ, ಅದು ಪಾಯಿಂಟ್ ನಮಗೆ ಅನ್ಸ್ಲತ್ತದ ನೋಡೋ ಮಟ್ಟಿಗಲ್ಲಿ. ಇಷ್ಟು ಕನ ಸ್ಟ್ರಿಕ್ಟ್ಲಿ ನಡೆದದ ಈಗ. ಸೊ ಇಲ್ಲಿ ಜಿಯೋ ಪಾಸ್ ಆಗಿದೆ, ಟಿಕೆಟ್ ಪ್ರೈಸ್ ಹೈ ಅಂತ ಆಗ್ತದೆ. ಬಟ್ ಇಲ್ಲಿ ಪ್ರೀಮಿಯರ್ ಶೋ ಅಲ್ಲಿ, ಮಾರ್ನಿಂಗ್ ಶೋ ಅಲ್ಲಿ ಇಲ್ಲಿ ಪರ್ಮಿಷನ್ ಕೊಡಲ್ಲ. CM ಸರ್ ಅವಾಗೆ ಅಂದುಬಿಟ್ರೆ ನಾ ಪರ್ಮಿಷನ್ ಕೊಡಲ್ಲ ಅಂತ ಅಂದ್ಬಿಟ್ರು ಅವರು. ಈಗ ದಿಲ್ ರಾಜು ಇಲ್ಲಿ ಹೆಡ್ ಆದಮೇಲೂ ಈಗ ಪರ್ಮಿಷನ್ ಅವರಿಗೆ ಕೊಟ್ಟಿಲ್ಲ ಅಂತ ಸ್ವಲ್ಪ ಇಲ್ಲಿ ಡೌಟ್ ಅದ. ಅವ್ರನ್ನ ಸ್ವಲ್ಪ ಸಿಟ್ಟಿಗೆ ಇದ್ದಿರ್ಬೇಕು ದಿಲ್ ರಾಜ್ನು, ಕಾಣ್ಲತ್ತ ನಮಗೆ ಪಾಯಿಂಟ್. ಯಾಕಂದ್ರೆ ಅವರೇ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ಯಾರ. ಸೊ ಅವ್ರಿಗೆ ಆದಷ್ಟು ರೊಕ್ಕ ಬರ್ಬೇಕಂತ ಅವ್ರು ಕೋಶಿಶ್ ಮಾಡ್ಲತ್ರ. ಆ್ಯಂಡ್ ಟೈಮ್ದಾಗ ಪುಷ್ಪ ಮೂವಿ ಸಂಗಟಿಂಗ್ ಆಯ್ತಲ್ಲ. ಸೊ ಹಂಗೆ ಘಟನೆ ಆಗ್ಬಾರ್ದು, ಯಾರ್ದು ಜೀವ ಹೋಗ್ಬಾರ್ದು, ಅದೊಂದು ಪಾಯಿಂಟ್ ಕರೆಕ್ಟ್ ಅದ. ಬಟ್ ಇಲ್ಲಿ ಯಾವ್ದು ಮ್ಯಾನೇಜ್ಮೆಂಟ್ ಅದ, ಏನಾಯಿತು ಏನು ಗೊತ್ತೇ ಆಗಲ್ಲ ಬಿಲ್ಕುಲ್, ಓಕೆನಾ. ಬಟ್ ಇದು ಮೂವಿ ಮಾರ್ನಿಂಗ್ ಶೋ ಅಂತಕ್ಕೆ ಆಗಲ್ಲ, ಸ್ಪೆಷಲ್ ಪ್ರೀಮಿಯರ್ ಶೋಗಳನ್ನ ಆಗಲ್ಲ, ಟಿಕೆಟ್ ಪ್ರೈಸ್ ಹೈ ಅಂತಕ್ಕೆ ಇರ್ತದೆ. ಬಟ್ ನಿನ್ನೊಂದು ಪೋಸ್ಟರ್ ನೋಡಿದೆ ನಾ ಗೇಮ್ ಚೇಂಜರ್ದೆ. ಪೈಲೆ ಜನವರಿ 10ನೇ ತಾರೀಕಿದು ಮೂವಿ ರಿಲೀಸ್ ಆಗಬೇಕಿತ್ತು. ಬಟ್ ಈಗ ಜನವರಿ 10ನೇ ತಾರೀಕಿಲ್ಲ 9 ತಾರೀಕೇನ ಡೇಟ್ ಇಟ್ಬಿಟ್ರೆ. ಯಾಕಂದ್ರೆ ನೆಕ್ಸ್ಟ್ ಒಂದು ದಿಲ್ ರಾಜು ಅವ್ರದ್ದೇ ಸಂಕ್ರಾಂತಿ ಮೂವಿ ಬರ್ಲತ್ತದ. ವೆಂಕಟೇಶ್ ಅವ್ರ ಫಿಲ್ಮ್ ಡೈರೆಕ್ಟರ್ ಅನಿಲ್ ರಾವ್ ಪುಡಿಯಾರ. ಅದೊಂದು ಕಾಮಿಡಿ ಮೂವಿ ಅದ.
ತೋ ಅಂತ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಅವ ವೆಲ್ ನಿಮ್ಮ ಒಪಿನಿಯನ್ ಇದ್ರ ಮೇಲೆ ಕಾಮೆಂಟ್ ಮಾಡಿರಿ. ಯಾಕಂದ್ರೆ ತಾರೀಕು ಟೇಲರ್ ಅಂದಿರಲ್ಲ ಸ್ವಲ್ಪ ಇಲ್ಲಿ ನಂಗೆ ಡೌಟ್ ಉಂಟದ 1ನೇ ಇಲ್ಕರಿ 2ನೇ ತಾರೀಕು ಟೇಲರ್ ಡ್ರಾಪ್ ಆಗ್ಬೋದು. ರೀಸೆಂಟ್ಲಿ ನಾವು ನೋಡಿಯಲ್ಲ ತಮನ್ ಅವರು ಕರೆಕ್ಟ್ ಡೇಟ್ ಅಪ್ಡೇಟ್ ಕೊಡ್ಲತ್ತಿರು, ಬಟ್ ದಿಲ್ರಾಜ್ ಸರ್ ಯಾವಾಗಲೂ ಟ್ವೀಟ್ ಮಾಡ್ಲತ್ತಿರಲ್ಲ ಅದು ಡೇಟ್ ಇಂದ ಮುಂದೆ ಆಲತ್ತಿದ್ದು. ಸ್ವಲ್ಪ ಇಲ್ಲಿ ನಂಗೆ ಡೌಟ್ ಉಂಟದ, ಮೇ ಬಿ ಬರ್ಬೋದು 1ನೇ ತಾರೀಕು ಇಲ್ಕರ್ 3ನೇ ತಾರೀಕು ಅದು ಟೇಲರ್ನು ಡ್ರಾಪ್ ಆಗ್ಬೋದು. ಯಾಕಂದ್ರೆ 4 5ನೇ ತಾರೀಕಿದು ಇಲ್ಲಿ ಪ್ರೀ ಇವೆಂಟ್ ಫಂಕ್ಷನ್ ಆಗದ. ಸೊ ಅಲ್ಲಿ ಆಂಧ್ರ ಕಡೆಗೆ ಆದಮೇಲೆ ಮತ್ತು ತೆಲಂಗಾಣ ಕಡೆಗೆ ಫಂಕ್ಷನ್ ಮಾಡ್ತಾರೆ, ಮತ್ತು ಇಲ್ಲಿ ಬೇರೆ ಬೇರೆ ಸ್ಟೇಟ್ನಲ್ಲಿ ಪ್ರಮೋಷನ್ ಮಾಡ್ತಾರೆ. US ದಾಗ ಹೋಗಿ ಪ್ರಮೋಷನ್ ಮಾಡ್ತಾರೆ, ಮತ್ತು UP ದಾಗ ಹೋಗಿ ಫಸ್ಟ್ ಪ್ರಮೋಷನ್ ಮಾಡಿದ್ರು ಗೇಮ್ ಚೇಂಜರ್ದೆ. ಸೊ ಇಲ್ಲಿ ಈ ಥರ ಪ್ರಮೋಷನ್ ಅಂತ ಮಾಡ್ಲತ್ತಾರೆ. ಯಾಕಂದ್ರೆ ರಾಮ್ ಚರಣ್ ಅಲ್ಲಿ ಇಲ್ಲಿ ಶಂಕರಿಗಾಲಿ ಮತ್ತು ಇಲ್ಲಿ ಫಿಲ್ಮ್ ಪ್ರೊಡ್ಯೂಸರ್ಗೆ ಮುಟ್ಟ ಇಂಪಾರ್ಟೆಂಟ್ ಇದು ಫಿಲ್ಮ್ ಅದ. ಯಾಕಂದ್ರೆ ರಾಮ್ ಚರಣ್ ಅವರು RR ಮೂವಿ ಆದಮೇಲೆ ಯಾವುದೂ ಮೂವಿ ಮಾಡಿಲ್ಲ. ಸೊ ಇದು ಮೂವಿ ಒಂದು ಗ್ಲೋಬಲಿ ರೀಚ್ ಅಂತ ಆತದ, ಅದು ಪಾಯಿಂಟ್ ನಮ್ಗೆ ಅನ್ಸೋದು. ಬಟ್ ಫಸ್ಟ್ ಡೇ ಓಪನಿಂಗ್ ಹೆಂಗೆ ಇದು ಮೂವಿ ತೋತದ ಟೇಲರ್ ಬಂದಮೇಲೆ ನಮಗೆ ಗೊತ್ತದೆ. ಯಾಕಂದ್ರೆ ಟೇಲರ್ ಯಾವಾಗ ರಿಲೀಸ್ ಆಗ್ತದೆ ನೋಡ್ರಿ, ಆ ಫಿಲ್ಮ್ ಸ್ಟ್ರೆಂತ್ ನಾವು ಅಂತೀವಿ ಇದು ಮೂವಿ ಯಾವ ಲೆವೆಲ್ದಾಗ ರೆಡಿ ಆಗದ ಅಂತ ತಿಳಿಸಿ. ಟೇಲರ್ ಮೇಲೆ ಗೊತ್ತದ ಯಾವ್ದು ಮೂವಿ ಹೆಂಗೆ ಅದಪ್ಪ ಅಂತ ತಿಳಿಸಿ. ಯಾಕಂದ್ರೆ ದಿಲ್ರಾಜ್ನು ಅದೇ ಪಾಯಿಂಟ್ ಅಂದರು, ಟೇಲರ್ ನೋಡಿದ ಮೇಲೆ ನೀವು ಡಿಸೈಡ್ ಮಾಡ್ತೀವಿ ಈಗಿನ ಮೂವಿ ಹೆಂಗೆ ಬರ್ಲತ್ತದ ಹೆಂಗೆ ಬರ್ಲತ್ತ. ನಾನು ಅದೇ ಪಾಯಿಂಟ್ ಹೇಳ್ತೀನಿ, ಟೇಲರ್ ಬಂದಮೇಲೆ ಗೊತ್ತದ ಇದು ಮೂವಿ ಸ್ಟೋರಿ ಹೆಂಗೆ ಲೆವೆಲ್ದಾಗ ರೆಡಿ ಆಗ್ಯದ, ಟೇಲರ್ ಹೆಂಗೆ ಎಡಿಟಿಂಗ್ ಮಾಡ್ತಾರೆ, ಹೆಂಗೆ ಕಟ್ ಮಾಡಿಗಿಸಿ ಒಂದು ಮಾಸ್ ಆ್ಯಕ್ಷನ್ ಎಲಿವೇಶನ್ ಟೇಲರ್ ಹೆಂಗೆ ಡ್ರಾಪ್ ಮಾಡ್ತಾರೆ ವೇಟಿಂಗ್ ನನಗೆ ಅನ್ಸೋದು. ಹಂಗೆ ಪುಷ್ಪ 2 ಮೂವಿಲಾಸಿ ಹಿಂದಿಲಾಸಿ ಒಂದು ಅಫಿಷಿಯಲಿ ಪೋಸ್ಟರ್ ರಿಲೀಸ್ ಆಗಿದೆ. ಬಾಕ್ಸ್ ಆಫೀಸ್ ವೈಲ್ಡ್ ಫೈರ್ ಅಪ್ಲೆ ಕಲೆಕ್ಷನ್ ಮಾಡಿದೆ. ಹಂಗೆ ಮಾರ್ಕೋ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್. ಟೇಕ್ ಕೇರ್ ಆ್ಯಂಡ್ ಬೈ ಬೈ.